ಹೈಕಮಾಂಡ್ ತಾವು ಭೇಟಿ ಆಗ್ತೀರಾ ಎಲ್ಲ ಬೆಳವಣಿಗೆಗಳನ್ನ ತಿಳಿಸ್ಲಿಕ್ಕೆ ನಿಮ್ಮ ಅಂದ್ರೆ ಬಿಜೆಪಿ ಹೈಕಮಾಂಡ್? ನಾ ಯಾರನ್ನೂ ಭೇಟಿ ಆಗೋದಿಲ್ಲ. ನಾ ಭೇಟಿ ಕೇಳೋ ಜನರನ್ನು ಭೇಟಿ ಆಗ್ತೀನಿ. ಜನತೆಯ ಜನಾರ್ದನ ಭೇಟಿ ಆಗ್ತೀನಿ. ಜನ ತೀರ್ಪು ಕೊಡ್ತಾರೆ. ಬಿಜೆಪಿ ಅವ್ರ ಸಂಪರ್ಕದಲ್ಲಿ ಇದಾರೆ ಸರ್ ತಮ್ಮ ಜೊತೆಗೆ? ಬಿಜೆಪಿಯ ನಾಯಕರ ಸಂಪರ್ಕದಲ್ಲಿ ಎಲ್ಲರೂ ಸಂಪರ್ಕದಾರ. ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬೇಕಂತ ಯಾರೂ ಅನ್ನೋದಿಲ್ಲ. ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ. ಇಲ್ಲಿಕಂದ್ರೆ ಜೊತೆ ಘೋಷಣೆ ಮಾಡಿಬಿಡ್ತಿದ್ರು, ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಖಚಿತ, ನಿಶ್ಚಿತ, ಉಚಿತ ಅಂತ ಹೇಳ್ತಿದ್ವಿ. ಖಚಿತನೂ ಇಲ್ಲ, ಉಚಿತವೂ ಇಲ್ಲ. ಇವತ್ತು ವಿಜೇಂದ್ರನ ಮೇಲೆ ಬಿಜೆಪಿ ಕೊಟ್ಟು ಜವಾಬ್ದಾರಿ ಕೊಡುವಂಥ ಪರಿಸ್ಥಿತಿ ಹೈಕಮಾಂಡ್ದಲ್ಲಿ ಇಲ್ಲ. ಅವರು ಏನು ನ್ಯೂಟ್ರಲ್ ಆಗಿ ಇವತ್ತು ಚಲುವರಾಜ ಸ್ವಾಮಿನೇ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ, ಮುಸಲ್ಮಾನರ ತಪ್ಪಿದೆ ಅಂತ. ಹಂಗಾದ್ರೆ ಚಲುವರಾಜ ಸ್ವಾಮಿ ಅವ್ರು ಸಚಿವ ಸಂಪುಟದಿಂದ ಕೈ ಬಿಡ್ತೀರಾ? ರಾಜಣ್ಣವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ವಾಲ್ಮೀಕಿ ಜನಾಂಗದವ್ರಿಗೆ. ಒಬ್ಬ ರಾಜಣ್ಣ ನೇರವಾಗಿ ಮಾತಾಡ್ತಿದ್ರು. ಅವ್ರೇನು ತಪ್ಪು ಮಾತಾಡಿದ್ರು? ಅವನು ಉಚ್ಚಾಟನೆ ಮಾಡಿದ್ರಿ. ವಾಲ್ಮೀಕಿ ಹಗರಣ ಮಾಡಿದ್ರಿ ನೀವು. SC ST ಪರವಾಗಿರುವಂಥ ಸಿದ್ದರಾಮಯ್ಯನವರೇ 184 ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ. ಮೊನ್ನೆ ಬೋವಿ ಒಡ್ಡರ ಸಮಾಜದ ಹಗರಣ ಆಯಿತು. SC ST ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಅವ್ರಿಗೆ ಹಣ ಸಿಗಬೇಕಾದಂಥ ನೀವು ತಿಂತಾ ಇದ್ದೀರಿ. ನಾಲ್ಕರದ್ರಿ ನಿಮಗೇನು SC STಗಳ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ನಿಮಗೇನು ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಒಂದು ಏನು ಮೊದಲೊಂದು ಇಮೇಜ್ ಇತ್ತು, ಅಹಿಂದ ಲೀಡರ್ ಅಂತೇಳಿ. ಇವತ್ತು ಇವೆಲ್ಲ ಹಗರಣ ಆದಮೇಲೆ ಅವ್ರನ್ನ ವಜಾ ಮಾಡಲಿಲ್ಲ. ಇನ್ನೂ ಅವ್ರು ಯಾರ್ಯಾರು ಇದರಲ್ಲಿ ವಾಲ್ಮೀಕಿದ ಹಣ ನಿಗಮದಲ್ಲಿ ಏನು ಹಣ ತಿಂದಿದ್ರು ಇನ್ನೂ ಅವ್ರು ಮುಂದುವರ್ಸ್ಕೊಂಡು ಹೊಂಟಾರೆ. ಬೋವಿ ಸಮಾಜದ ಹಣ ತಿಂದವನ ಇವ್ರು ಕೊನೆಯವರೆಗೆ ಲಾಸ್ಟಿಗೆ ಭಾಳ ತೊಂದರೆ ಆಗ್ತದೆ ತಂದಾಗ ತೆಗೆದು. ಈ ರೀತಿ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾ ಇಲ್ಲ, ಹಿಂದುಳಿದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮೇಲ್ಜಾತಿಯವ್ರಂತೂ ಬಿಡ್ರಿ, ಲಿಂಗಾಯತ ಒಕ್ಕಲರು ಅಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಅಲರ್ಜಿ. ತಮ್ಮ ರಾಜಣ್ಣನ ಉಳಿಸೋಲಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ತಮ್ಮ SC ST ಜನಾಂಗದ ದುರುಪಯೋಗ ಆಗಿದ್ದನ್ನು ಶಿಕ್ಷೆ ಕೊಡಲಿಕ್ಕಾಗಲಿಲ್ಲ. ಭಾಳ ಹೇಳ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯನವರು. ಇಲ್ಲ, ಭಾಳ ಏನಾಗಿಲ್ಲ, ಒಂದು 84 ಕೋಟಿ ಅಟ್ಟೆ ಅವರಿಗೆ ಒಂದು ನಾಚಿಕೆ ಬರಬೇಕಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ. ಹೈಕಮಾಂಡ್ ತಾವು ಭೇಟಿ ಆಗ್ತೀರಾ ಎಲ್ಲ ಬೆಳವಣಿಗೆಗಳನ್ನ ತಿಳಿಸ್ಲಿಕ್ಕೆ ನಿಮ್ಮ ಅಂದ್ರೆ ಬಿಜೆಪಿ ಹೈಕಮಾಂಡ್? ನಾ ಯಾರನ್ನೂ ಭೇಟಿ ಆಗೋದಿಲ್ಲ. ನಾ ಭೇಟಿ ಕೇಳೋ ಜನರನ್ನು ಭೇಟಿ ಆಗ್ತೀನಿ. ಜನತೆಯ ಜನಾರ್ದನ ಭೇಟಿ ಆಗ್ತೀನಿ. ಜನ ತೀರ್ಪು ಕೊಡ್ತಾರೆ. ಬಿಜೆಪಿ ಅವ್ರ ಸಂಪರ್ಕದಲ್ಲಿ ಇದಾರೆ ಸರ್ ತಮ್ಮ ಜೊತೆಗೆ? ಬಿಜೆಪಿಯ ನಾಯಕರ ಸಂಪರ್ಕದಲ್ಲಿ ಎಲ್ಲರೂ ಸಂಪರ್ಕದಾರ. ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬೇಕಂತ ಯಾರೂ ಅನ್ನೋದಿಲ್ಲ. ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ. ಇಲ್ಲಿಕಂದ್ರೆ ಜೊತೆ ಘೋಷಣೆ ಮಾಡಿಬಿಡ್ತಿದ್ರು, ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಖಚಿತ, ನಿಶ್ಚಿತ, ಉಚಿತ ಅಂತ ಹೇಳ್ತಿದ್ವಿ. ಖಚಿತನೂ ಇಲ್ಲ, ಉಚಿತವೂ ಇಲ್ಲ. ಇವತ್ತು ವಿಜೇಂದ್ರನ ಮೇಲೆ ಬಿಜೆಪಿ ಕೊಟ್ಟು ಜವಾಬ್ದಾರಿ ಕೊಡುವಂಥ ಪರಿಸ್ಥಿತಿ ಹೈಕಮಾಂಡ್ದಲ್ಲಿ ಇಲ್ಲ.